ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ವಿಸ್ ಕರುನಾಡು ಚಾನಲ್ಗೆ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು 2026 ಜುಲೈ ತಿಂಗಳ ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಮಾಸಿಕ ಸೇವಾ ಉತ್ಪಾದನಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಸಿ ಭಾರತೀಯ ಸಾಂಖ್ಯಿಕ ಕಚೇರಿ, ಆಪ್ಷನ್ ಡಿ ಕೇಂದ್ರ ಹಣಕಾಸು ಸಚಿವಾಲಯ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಆಗಿರುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಲಡಾಖ್ನಿಂದ ಯಾವ ದೇಶಕ್ಕೆ ಮೊದಲ ಬಾರಿಗೆ ಪ್ರೀಮಿಯಂ ಏಪ್ರಿಕಾಟ್ ರಫ್ತು ಮಾಡಲಾಗಿದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮ್ಮ ಆಯ್ಕೆಗಳು: ಆಪ್ಷನ್ ಎ UAE, ಆಪ್ಷನ್ ಬಿ ಸೌದಿ ಅರೇಬಿಯಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಜರ್ಮನಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ UAE ಆಗಿರುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ, ಬಲವಂತದ ಕಾರ್ಮಿಕರಿಂದ ತಯಾರಾದ ವಸ್ತುಗಳ ಆಮದಿಗೆ ಯಾವ ದೇಶ ನಿಷೇಧ ಹೇರಿದೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಅಮೇರಿಕಾ, ಆಪ್ಷನ್ಸ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭಾರತ ಆಗಿರುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ವಿಶೇಷ ಹೂಡಿಕೆ ನಿಧಿಗಳನ್ನು ಪರಿಚಯಿಸಿದ ಮಾರುಕಟ್ಟೆಯ ನಿಯಂತ್ರಕ ಸಂಸ್ಥೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ಸ್ ಎ RBI, ಆಪ್ಷನ್ಸ್ ಬಿ ಸೆಬಿ, ಆಪ್ಷನ್ಸ್ ಸಿ IRDAI, ಆಪ್ಷನ್ ಡಿ ನಬಾರ್ಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭಾರತೀಯ ಭದ್ರತಾ ಮಂಡಳಿ ಸೆಬಿ ಆಗಿರುತ್ತದೆ. ನಿಮ್ಮ ಐದನೇ ಪ್ರಶ್ನೆ, ಜೀವನಿರೋಮಿ ಬುದ್ಧನ ಪವಿತ್ರ ಅವಶೇಷಗಳು ಮೂಲತಃ ಭಾರತದ ಯಾವ ರಾಜ್ಯಕ್ಕೆ ಸೇರಿವೆ? ನಿಮ್ಮ ಸರಿಯಾದ ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಉತ್ತರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಗುಜರಾತ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಯಾವ ನಗರದಲ್ಲಿ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಲಂಡನ್, ಆಪ್ಷನ್ ಬಿ ಗ್ಲಾಸ್ಗೋ, ಆಪ್ಷನ್ ಸಿ ಸಿಡ್ನಿ, ಆಪ್ಷನ್ ಡಿ ನವದೆಹಲಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಗ್ಲಾಸ್ಗೋ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಭಾರತ ಸರ್ಕಾರ ಮುಂದಿಟ್ಟ ಕಡಲಾಚೆಯ ಇಂಧನ ಯೋಜನೆಯ ಹೆಸರು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಸಾಗರ ಶಕ್ತಿ, ಆಪ್ಷನ್ ಬಿ ಸಮುದ್ರ ಮಂಥನ, ಆಪ್ಷನ್ ಸಿ ನೀಲಿ ಭಾರತ, ಆಪ್ಷನ್ ಡಿ ಸಾಗರ ರಕ್ಷಾ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಮುದ್ರ ಮಂಥನ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಯಾವ ದಿನ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 15 ಜುಲೈ, ಆಪ್ಷನ್ ಬಿ 20 ಜುಲೈ, ಆಪ್ಷನ್ ಸಿ 23 ಜುಲೈ, ಆಪ್ಷನ್ ಡಿ 30 ಜುಲೈ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 30 ಜುಲೈ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಭಾರತದ ಕಲ್ಲಿದ್ದಲು ಉತ್ಪಾದನೆ ಎಷ್ಟು ಮಿಲಿಯನ್ ಟನ್ ಮಾಡಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 59.75 ಟನ್, ಆಪ್ಷನ್ ಬಿ 69.75 ಟನ್, ಆಪ್ಷನ್ ಸಿ 79.75 ಮಿಲಿಯನ್ ಟನ್, ಆಪ್ಷನ್ ಡಿ 89.75 ಮಿಲಿಯನ್ ಟನ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 69.75 ಮಿಲಿಯನ್ ಟನ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಭಾರತದ ಕಲ್ಲಿದ್ದಲು ಉತ್ಪಾದನೆ ಎಷ್ಟು ಶೇಕಡಾ ಹೆಚ್ಚಳ ಕಂಡಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 5.51%, ಆಪ್ಷನ್ ಬಿ 6.25%, ಆಪ್ಷನ್ ಸಿ 7.51%, ಆಪ್ಷನ್ ಡಿ 8.90%. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಸಿ
7.51% ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಯಾವ ಭಾರತೀಯ ನಗರವು 108 ವರ್ಷಗಳಲ್ಲಿ ಎರಡನೇ ಅತಿ ಒಣ ಜುಲೈ ದಾಖಲಿಸಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಹೈದರಾಬಾದ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬೆಂಗಳೂರು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಯಾವ ದೇಶಗಳು 14 ಅಂಶಗಳ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದವು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಭಾರತ ಮತ್ತು ಚೀನಾ, ಆಪ್ಷನ್ ಬಿ ಅಮೆರಿಕ ಮತ್ತು ಇರಾನ್, ಆಪ್ಷನ್ ಸಿ ಭಾರತ ಮತ್ತು ಜಪಾನ್, ಆಪ್ಷನ್ ಡಿ ರಷ್ಯಾ ಮತ್ತು ಉಕ್ರೇನ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಮೆರಿಕ ಮತ್ತು ಇರಾನ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಯಾವ ಜಲಸಂಧಿಯ ಭದ್ರತೆ ಶಾಂತಿ ಒಪ್ಪಂದದ ಭಾಗವಾಗಿತ್ತು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಮಲಕ್ಕಾ, ಆಪ್ಷನ್ ಬಿ ಹೊರ್ಮುಜ್, ಆಪ್ಷನ್ ಸಿ ಪನಾಮಾ, ಆಪ್ಷನ್ ಡಿ ಸೂಯೆಜ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹೊರ್ಮುಜ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಎಷ್ಟು ಕ್ರೀಡೆಗಳು ಸೇರಿದ್ದವು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 8, ಆಪ್ಷನ್ ಬಿ 10, ಆಪ್ಷನ್ ಸಿ 12, ಆಪ್ಷನ್ ಡಿ 15. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 10 ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ದವು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 54, ಆಪ್ಷನ್ ಬಿ 60, ಆಪ್ಷನ್ ಸಿ 74, ಆಪ್ಷನ್ ಡಿ 90. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 74 ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವ ದಿನ ಆಚರಿಸಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಜುಲೈ 1, ಆಪ್ಷನ್ ಬಿ ಜುಲೈ 5, ಆಪ್ಷನ್ ಸಿ ಜುಲೈ 10, ಆಪ್ಷನ್ ಡಿ ಜುಲೈ 15. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜುಲೈ 1 ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 11ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ವಿಶ್ವ ಪರಿಸರ ದಿನ, ಆಪ್ಷನ್ ಬಿ ವಿಶ್ವ ಜನಸಂಖ್ಯಾ ದಿನ, ಆಪ್ಷನ್ ಸಿ ವಿಶ್ವ ಆಹಾರ ದಿನ, ಆಪ್ಷನ್ ಡಿ ವಿಶ್ವ ಆರೋಗ್ಯ ದಿನ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿಶ್ವ ಜನಸಂಖ್ಯಾ ದಿನ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 26ರಂದು ಭಾರತದಲ್ಲಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಸಂವಿಧಾನ ದಿನ, ಆಪ್ಷನ್ ಬಿ ಕಾರ್ಗಿಲ್ ವಿಜಯ್ ದಿವಸ್, ಆಪ್ಷನ್ ಸಿ ಸ್ವಾತಂತ್ರ್ಯ ದಿನ, ಆಪ್ಷನ್ ಡಿ ಗಣರಾಜ್ಯೋತ್ಸವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಾರ್ಗಿಲ್ ವಿಜಯ್ ದಿವಸ್ ಆಗಿರುತ್ತದೆ. ಫ್ರೆಂಡ್ಸ್, ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ನು, ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 28ರಂದು ಆಚರಿಸುವ ದಿನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ವಿಶ್ವ ಯೋಗ ದಿನ, ಆಪ್ಷನ್ ಬಿ ವಿಶ್ವ ಹೆಪಟೈಟಿಸ್ ದಿನ, ಆಪ್ಷನ್ ಸಿ ವಿಶ್ವ ಭೂಮಿ ದಿನ, ಆಪ್ಷನ್ ಡಿ ವಿಶ್ವ ಜಲ ದಿನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿಶ್ವ ಹೆಪಟೈಟಿಸ್ ದಿನ. ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಈ ಕ್ವಶನ್ನು ಭಾಳ ಇಂಪಾರ್ಟೆಂಟು. ಈ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ರಿ ಫ್ರೆಂಡ್ಸ್. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ರಾಜೀವ್ ಕುಮಾರ್, ಆಪ್ಷನ್ ಬಿ ಜ್ಞಾನೇಶ್ ಕುಮಾರ್, ಆಪ್ಷನ್ ಸಿ ಸುಶೀಲ್ ಚಂದ್ರ, ಆಪ್ಷನ್ ಡಿ ಓಂ ಪ್ರಕಾಶ್ ರಾವತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜ್ಞಾನೇಶ್ ಕುಮಾರ್ ಆಗಿರುತ್ತದೆ. ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದರೆ ಈ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಜುಲೈ 2026ರಲ್ಲಿ ಬ್ರಿಕ್ಸ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಷ್ಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬ್ರೆಜಿಲ್ ಆಗಿರುತ್ತದೆ. ಫ್ರೆಂಡ್ಸ್, ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಇದನ್ನು ಹಂಗೆ ನೋಟ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಇದು ಮಾತ್ರ ಭಾಳ ಇಂಪಾರ್ಟೆಂಟು. ನಿಮ್ಮ ಮುಂದಿನ ಪ್ರಶ್ನೆ,
ಬ್ರಿಕ್ಸ್ ಸಂಘಟನೆಯಲ್ಲಿ ಬಿ ಅಕ್ಷರವು ಯಾವ ದೇಶವನ್ನು ಸೂಚಿಸುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಬೆಲ್ಜಿಯಂ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಬಹ್ರೇನ್, ಆಪ್ಷನ್ ಡಿ ಬಾಂಗ್ಲಾದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬ್ರೆಜಿಲ್ ಆಗಿರುತ್ತದೆ. ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಮುಂದಿನ ಪ್ರಶ್ನೆ: ಜುಲೈ 2026ರಲ್ಲಿ ಭಾರತದ ವಿದೇಶಾಂಗ ಸಚಿವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಅಮಿತ್ ಶಾ, ಆಪ್ಷನ್ ಬಿ ಎಸ್ ಜೈಶಂಕರ್, ಆಪ್ಷನ್ ಸಿ ರಾಜನಾಥ್ ಸಿಂಗ್, ಆಪ್ಷನ್ ಡಿ ಪಿಯೂಷ್ ಗೋಯಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಸ್ ಜೈಶಂಕರ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಜುಲೈ 2026ರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ BR ಗವಾಯಿ, ಆಪ್ಷನ್ ಬಿ DY ಚಂದ್ರಚೂಡ್, ಆಪ್ಷನ್ ಸಿ ಸಂಜೀವ್ ಖನ್ನಾ, ಆಪ್ಷನ್ ಡಿ NV ರಮಣ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ BR ಗವಾಯಿ ಆಗಿರುತ್ತದೆ. ಫ್ರೆಂಡ್ಸ್, ಲಾಸ್ಟ್ ಇಯರು ಯಾವ್ಯಾವ ಎಕ್ಸಾಮ್ ಆಗಿದ್ದಾವೆ ಅದರಲ್ಲೆಲ್ಲ ಈ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನು ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಜುಲೈ 2026ರಲ್ಲಿ ಭಾರತದ ರಕ್ಷಣಾ ಸಚಿವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ರಾಜನಾಥ್ ಸಿಂಗ್, ಆಪ್ಷನ್ ಬಿ ಅಮಿತ್ ಶಾ, ಆಪ್ಷನ್ ಸಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಡಿ ಧರ್ಮೇಂದ್ರ ಪ್ರಧಾನ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರಾಜನಾಥ್ ಸಿಂಗ್ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು 2026ರ ಜುಲೈ ತಿಂಗಳ ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಲಾಸ್ಟ್ 30 ಕ್ವಶನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವುದೇ ಥರ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿ ಬೇಕು ಅಂದರೂ ಕಮೆಂಟ್ ಮಾಡಿರಿ, ಅಥವಾ ಯಾವುದೇ ಒಂದು ಕ್ವಿಸ್ ಚಾನಲ್ ಬೇಕು ಅಂತಂದರೂ ನನಗೆ ಕಮೆಂಟ್ ಮಾಡಿರಿ. ನೀವು ಯಾವ ಸಬ್ಜೆಕ್ಟ್ ಬಗ್ಗೆ ಕಮೆಂಟ್ ಮಾಡ್ತೀರೋ ಆ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ, ಜಾಸ್ತಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.